BCRT ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಂಡ್ ರಿಸರ್ಚ್ ಟ್ರಸ್ಟ್ ಮೂಲವ್ಯಾಧಿ ಇಂಥವೆಲ್ಲ ಕೆಲವು ಕಾಯಿಲೆಗೆ ಒಳ್ಳೆಯದು ಬಿಲ್ಪತ್ರೆ ಅಂತೇಳಿ ಬರ್ತಾರೆ. ಅದನ್ನು ನಾವು ಕೆಲವರಿಗೆ ಕೊಟ್ಟಿದ್ದೀವಿ. ಇದು ಈಶ್ವರಿ ಬೀಳು ಅಂತ ಹೇಳಿದರೆ ಹೆಸರು. ಇದು ಅನೇಕ ಥರ ಔಷಧಿ ಬರುತ್ತೆ. ಸೋಪು ಮತ್ತೊಂದಕ್ಕೆ ಬರುತ್ತೆ. ಸರ್ಪ ಕಚ್ಚಿದ್ರೆ ಇದು ಇನ್ನೆರಡು ಥರ ಕಾರ್ಯ ಬೇರು ಆಡ್ಬಿಟ್ಟದ ಬೇರೆ ಇರುತ್ತೆ ನೋಡ್ರಿ, ಅದು ಎರಡು ತಂದು ತೊಳೆದ್ಬಿಟ್ಟು ಇದು ಅದನ್ನು ನೀರು ಕುಯ್ಬಿಟ್ಟು ನೀರಿನಲ್ಲಿ ಸೋಸಿ ಕೊಡಬೇಕು. ಸರ್ಪ ಕಚ್ಚಿದ್ರೆ ಏನು ಮಾಡಬೇಕು ಅಂದ್ರೆ ಗೊತ್ತಿದೆ ನಿಮಗೆ. ಈಶ್ವರಿ ಬೀಳು ಅಂತ ಇರುತ್ತೆ, ಅದನ್ನು ಪಥ್ಯ ಮಾಡ್ಕೋಬೇಕು. ಇಲ್ಲಿ ಹಾಕಿದ್ರೆ ಪದ್ಯಾಗ ಸಿಗುತ್ತೆ. ಪಥ್ಯ ಮಾಡಿ ಅದು ತಗೊಂಡೋಗಿ ಇಟ್ಕೋಬೇಕು. ಆಡ್ಬಿಟ್ಟು ಗಿಡ ಗೊತ್ತೇ, ಅದ್ರ ಬೇರು ತರಬೇಕು. ಗೆಡ್ಡೆಯ ಕಾರ್ಯ ಬೇರು ಗೊತ್ತಾ, ಅದನ್ನು ತರಬೇಕು. ಎಲ್ಲ ಕುಟ್ಟಿಬಿಟ್ಟು ಅದನ್ನು ನೀರಿನಲ್ಲಿ ಸೋಸಿ ಕೊಡಬೇಕು ಸರ್ಪ ಕಚ್ಚಿದವರಿಗೆ. ಅದ್ರ ಪರೀಕ್ಷೆ ಅದು ವಿಷ ಇಳೀತು ಇಲ್ಲ ಅನ್ನೋದಕ್ಕೆ ಮೆಣಸಿಕಾಯಿ ತಿನ್ನಿಸಿದ್ರೆ ಖಾರ ಕಮ್ಮಿ, ಆ ವಿಷ ಇಳಿದ್ರೆ ಖಾರ ಜಾಸ್ತಿ ಆಗುತ್ತೆ. ಹಸಿರು ಮೆಣಸಿಕಾಯಿ ಬೆಂಕಿ ಗೀರು ಕಚ್ಚಿರುತ್ತಲ್ಲ ಅಲ್ಲಿ ಹಿಡಿದ್ರೆ ಕಾವುಲ್ದೆ ಹೋದರೆ ಅದು ಇನ್ನೂ ವಿಷ ಹೋಗಿಲ್ಲ ಅಂತ. ಚೆನ್ನಾಗಿ ಕಾವಾಗಿಬಿಟ್ರೆ ಇದು ವಿಷ ಹೋಯ್ತು ಅಂತೇಳಿ ಇಷ್ಟು ತಿಳ್ಕೊಳ್ಳಿ. ತಿಳ್ಕೊಂಡು ಎಲ್ಲ ಮಾಡಿ ನಾಟಿ ವೈದ್ಯವನ್ನು ಮಾಡಬೇಕು, ಮುಂದುವರಿಸಿ ಅದನ್ನು. ಏನಪ್ಪ? ಮತ್ತು ಹೆಂಗಸರಿಗೆ ಒಂದು ಹೊಟ್ಟೆ ನೋವು, ಆಮೇಲೆ ಇತ್ಯಾದಿ ಯಾವಾರ ಈ ಮೈ ಕೈ ನೋವು, ಆಮೇಲೆ ಏನಾರ ಸೊಂಟ ಗಿಂಟ ಇದು ಮಾಡಿದರೆ ಊದು ಬಂದರೆ ಇಂಥ ಒಂದು ಇದಕ್ಕೆ ಬೇಕಾಗುತ್ತೆ ಇದು. ಅದರಿಂದ ಇದನ್ನು ಇಲ್ಲಿ ತಗೊಂಬಂದು ಬೆಳೆಸ್ತಾ ಇದ್ದೀವಿ. ಇದು ಸಾಮಾನ್ಯವಾಗಿ ಎಲ್ಲೂ ಸಿಗಲ್ಲ, ಸಾಮಾನ್ಯವಾಗಿ ಇದೆಲ್ಲೂ ಸಿಗೋದಿಲ್ಲ. ಅಂದರೆ ಅಂಥ ಗಿಡವನ್ನು ಬೆಳೆಸ್ತಾ ಇದ್ದೀವಿ. ಈ ಮಕ್ಕಳಿಗೆ ಒಂದು ಚೇಷ್ಟೆ ಕಾಯಿಲೆ ಅಂತ ಬರುತ್ತೆ, ಆ ಚೇಷ್ಟೆ ಕಾಯಿಲೆಗೆ ಉಪಯೋಗಕ್ಕೆ ಬರುತ್ತೆ. ಆಮೇಲೆ ಈ ದನಗಳಲ್ಲಿ ಗಂಡೆ ಮಾಲೆ ಅಂತ ಬರುತ್ತೆ, ಆ ಗಂಡೆ ಮಾಲೆಗೆ ಇದು ಉಪಯೋಗಕ್ಕೆ ಬರುತ್ತೆ. ಇದು ಏನಾರ ಅಕಸ್ಮಾತ್ ಕಾಲು ಏನಾರ ಕಡ್ದು ಏಟಾದಾಗ ಇದಕ್ಕೆ ಇದ್ರ ಕುಡಿ ಎಲ್ಲನೂ ತಗೊಂಡು ಹೋಗ್ಬಿಟ್ಟು ಇದನ್ನೆಲ್ಲ ಬೇಯಿಸ್ಬಿಟ್ಟು ತಕ್ಕಷ್ಟು ಎಷ್ಟು ಬಿಸಿ ಬಿಸಿ ಆಗುತ್ತೆ ಅಷ್ಟನ್ನು ಮಾತ್ರ ನಾವು ಕಟ್ಟಿದರೆ ಈ ಸೆಪ್ಟಿಕ್ ಕಾಯಿಲೆಗೆ ಒಳ್ಳೆಯದು. ಇದು ಹೆಂಗಸುಗಳಿಗೆ ಈ ಬಿಳಿ ಸೆರಗು ಅಂತ ಬರುತ್ತಲ್ಲ ಅದಕ್ಕೆ ಬರುತ್ತೆ. ಆಮೇಲೆ ಎರಡನೇದಾಗಿ ಈ ಮಕ್ಕಳು ವಿದ್ಯಾವಂತ ಮಕ್ಕಳು ಇರ್ತಾರೆ, ವಿದ್ಯಾವಂತ ಮಕ್ಕಳಿಗೆ ಇದನ್ನಿದೆಯಲ್ಲ ಇದನ್ನು ತಗೊಂಡೋಗಿ ನೀವು ಒಣಗಿಸ್ಬಿಟ್ಟು ಎಲ್ಲ ಪೀಸ್ ಮಾಡಿ ಮನೇಲಿ ಇಟ್ಕೊಂಡು ರಾತ್ರಿ ಮಲಗುವಾಗ ಅದನ್ನು ದವಡೆಯಲ್ಲಿ ಇಟ್ಕೊಂಡು ಹಕ್ಕೊಂಡು ಮಲಗಿದ್ರೆ ಮೆದುಳು ಶಕ್ತಿ ಭಾಳ ಚೆನ್ನಾಗಿ ಬರುತ್ತೆ. ತುತ್ತೂರಿ ಗಿಡ ಅಂತ ಹೇಳ್ತೀವಿ. ಇದು ಈ ಕಿಡ್ನಿಲಿ ಕಲ್ಲು ಇರುತ್ತೆ ಅಂತ ಹೇಳ್ತಾರಲ್ಲ, ಒಂದ ಮಾಡುವಾಗ ಕಲ್ಲು ನೋವು ಇರುತ್ತೆ ಅಂತ ಹೇಳ್ತಾರಲ್ಲ, ಅಂತ ಒಂದು ಇದಕ್ಕೆ ದಿವಸ ಒಂದು ಎಲೆ ನಾವು ಉಪಯೋಗಿಸ್ತಾ ಬಂದ್ರೆ ಆ ಕಿಡ್ನಿ ಕಲ್ಲು ಕರಗಿ ನೀರಾಗಿ ಹೋಗುತ್ತೆ. ನಾಯಿ ತಂತ್ರಕ್ಕೆ ಭಾರಿ ಒಳ್ಳೆಯ ಸುಂಡೆ ಗಿಡ ಅಂತ ಇದು. ಇನ್ನು ಕೆಲವು ಗಾಯಗಳಿಗೂ ಬರುತ್ತೆ, ಇನ್ನೂ ಕೆಲವು ಅನೇಕ ಕಾಯಿಗಳಿಗೆ ಕೊಡ್ತೀವಿ. ನಾವು ಬಂದರೆ ಉರಿ ಇನ್ನು ಅರಿಜಂಜಿಗೆ ಅಂತ ಬರುತ್ತೆ, ಅರಿಜಂಜಿಗೆ ಬಂದರೆ ಇದನ್ನು ಉಪಯೋಗಿಸ್ಬೋದು, ಭಾರಿ ಒಳ್ಳೆಯ ಔಷಧ. ಇನ್ನೂ ಕೆಲವು ಅನೇಕ ಕಾಯಿಲೆಗಳಿಗೆ ಕೊಡ್ತೀವಿ. ಹೆಂಗಸರಿಗೆ ಹೊಟ್ಟೆ ನೋವು ಬರುತ್ತೆ, ಈ ಮುಟ್ಟಾದ ವೇಳೆಯಲ್ಲಿ ಹೊಟ್ಟೆ ನೋವು ಬರುತ್ತೆ, ಅದರಿಂದ ಇದನ್ನು ಕೊಟ್ಟರೆ ಭಾರಿ ಒಳ್ಳೆಯದು. ಇದು ಔಷಧಿಗೆ ಒಂದು ಉಪಯುಕ್ತವಾದ ಔಷಧಿ. ಅಂದರೆ ಎಲ್ಲ ಕಡೆ ಬೆಳೆದಿರುತ್ತೆ. ಎದ್ದು ಬೆಳಿಗ್ಗೆ ನಾಲ್ಕು ಹೂಗಳನ್ನ ತಿನ್ನಬೇಕು, ಇದರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಸ್ವಲ್ಪ ಹತೋಟಿ ಬರುತ್ತೆ. ನೋಡಿ, ತುಡುಬೇಜೇನು ಅಂತ ಹೇಳ್ಬಿಟ್ಟು ಇದು ಸಾಮಾನ್ಯವಾಗಿ ಉತ್ತದಲ್ಲಿ ಹೆಚ್ಚಿಗೆ ಇರುತ್ತೆ. ಇದು ತುಂಬ ಉಪಕಾರಿ. ಇದು ಮೆಡಿಸಿನ್ಗೂ ಹೌದು, ಆಯುರ್ವೇದಿಕ್ ಮೆಡಿಸಿನ್ಗೂ ಹೌದು. ಇದು ಹುಳ ಕಡಿದ್ರೆ ಈ ವಾಯ ಪಯ ಎಲ್ಲ ಔಷಧಿ ಆಗುತ್ತೆ, ಕ್ಯೂರ್ ಆಗುತ್ತೆ ಅನ್ನೋದೊಂದು ಮಾಹಿತಿ ಇದೆ. ಗಾಳಿ ಔಷಧಿ means if any problem, stomach ache or headache or something like that, we just cut a part of this stem and crush it with water into it and drink it.